ಹೇಳು. ಉತ್ತರ ಕರ್ನಾಟಕದಲ್ಲಿ ಚರ್ಚೆ ಆಗಬೇಕು ಅಂತ ಅನ್ವೇಷಣೆ ಆಗುತ್ತೆ ಆದ್ರೆ ಬರೀ ಪ್ರತಿಭಟನೆಯಲ್ಲೇ ಕಾಲ ಇಲ್ಲ ಚರ್ಚೆ ಆಗ್ತಾ ಇದೆ, ಒಳಗಡೆ ಚರ್ಚೆ ಆಗ್ತದೆ. ಪ್ರತಿಭಟನೆ ಮಾಡೋದು ಇದ್ದೇ ಇರೋದು, ಅದೇನ್ ಮಾಡ್ಲಿಕ್ಕೆ ಆಗಲ್ಲ ವ್ಯವಸ್ಥೆ. ಆದ್ರೆ ಚರ್ಚೆ ಎಲ್ಲರೂ ಮಾಡ್ತಿದ್ದಾರೆ, ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದೆ, ಏನ್ ತೊಂದರೆ ಇಲ್ಲ. ಲಕ್ಷ್ಮಿ ಏನಾದ್ರು ಕುರಿತು ಅದೆಲ್ಲ ನಡೀತದೆ, ಅದೆಲ್ಲ ಇಲ್ಲಿ ಅಷ್ಟೆಲ್ಲ ಬೆಂಗಳೂರಲ್ಲಿ ನಡೆದಾಗ ಕೂಡ ಎಂತ ಪ್ರತಿಭಟನೆ ಧರಣಿ ಇದ್ದೇ ಇರ್ತದೆ. ಅಂದ್ರೆ ಇಲಾಖೆಗಳ ಮಧ್ಯೆ ಸಮನ್ವಯ ಕೊರತೆ ಅಂತ ಸಮಸ್ಯೆ ಆಗ್ತದೆ. ಹಣಕಾಸು ಇಲಾಖೆ ಮತ್ತು ಇಲ್ಲ ಅದು ನೋಡ್ಬೇಕು. ಇಲ್ಲ ಅದನ್ನೆಲ್ಲ ಯಾಕ ಸರ್ಕಾರದಲ್ಲಿ ಸಿಸ್ಟಮ್ ಹಂಗಿರ್ತದೆ, ಹೆಚ್ಚು ಕಮ್ಮಿ ಆಗ್ತಾರಲ್ಲ, ಇದೇನೋ ಹೊಸದಲ್ಲ. 2 ತಿಂಗಳಿಗೊಮ್ಮೆ ಕೊಡ್ತಾನೆ ಇದೀವಿ ನಾವು ಗೃಹಲಕ್ಷ್ಮಿ, 3 ತಿಂಗಳಾಗ್ತೈತೆ. ಆದ್ರೆ ಇಲ್ಲಿವರೆಗೆ ಸುಮಾರು 26-27 ಕಂತುಗಳನ್ನ ಕೊಟ್ಟಿರ್ಬೋದು 30 ತಿಂಗಳಿಗೆ. ಸೊ 2-3 ತಿಂಗಳ ವಿಳಂಬ ಆಗಿರ್ಬೋದು. ಕೊಟ್ಟಿದ್ವಿ, ಇದು ಕೂಡ ಕೊಟ್ಟಿದ್ವಿ, ಈಗ ಕೂಡ ಕೊಡ್ತೀವಿ. ಮಹಾತ್ಮ ಗಾಂಧಿ ಅದೇ ಅವ್ರಿಗೆ ಆಗಿದೆ, ಅದೇನೋ ರೂಟೀನ್ ಅಲ್ಲಿ ಇದೆ, ಅದೇನು ಅವ್ರಿಗೆ ಅದೇನು ಸಮಸ್ಯೆ ಇಲ್ಲ. ಹಿರಿಯ ಕಾಂಗ್ರೆಸ್ ನಾಯಕರು ಅವರ ಜೊತೆ ಅನಾವರಣ ಕಾರ್ಯಕ್ರಮ ಇನ್ನು ಸಿಎಂ ಅವರಿಗೆ ಅನಾರೋಗ್ಯ ಬರಲಿಲ್ಲ, ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾದ್ರೂ ಬರಬೇಕಿತ್ತು ಅಂತ ಕಾರ್ಯಕರ್ತರು ಮಾತಾಡ್ತಾ ಇದ್ರು ಅಲ್ಲಿ ಕೆಳಗಡೆ ಕೂತವ್ರು. ನೋಡೋಣ, ನಾವಿದೀವಲ್ಲ ಸಾಕು, ಅವ್ರ ಪರವಾಗಿ ನಾವಿದ್ದೀವಿ. ಮಹಾತ್ಮ ಗಾಂಧೀಜಿ ಅವರು ನರೇಗಾ ಯೋಜನೆಯನ್ನಾಗಿ ಬದಲಾವಣೆ ಮಾಡ್ತಾ ಇದೆ. ಮಾಡಬಾರ್ದು ಸರ್ಕಾರ, ರಾಜ್ಯ ಸರ್ಕಾರಗಳ ಮೇಲೆ ಮತ್ತಷ್ಟು ಹೊರೆ ಆಗ್ತಾ ಇದೆ. ಇದ್ರ ಬಗ್ಗೆ ತಾವು ಯಾವ ರೀತಿ ನೋಡ್ತೀವಿ? ಮಾಡಬಾರ್ದು. ಯಾಕಂದ್ರೆ ಅಂತ ಮಾನ ವ್ಯಕ್ತಿಗಳ ಹೆಸರು ಇಟ್ಟಿದ್ದಾರೆ, ಅವ್ರ ಹೆಸರು ಇರೋದು ಅವಶ್ಯಕತೆ ಇದೆ. ಅವ್ರು ಇರ್ಬೇಕಂತ ನಾವೆಲ್ಲ ಆಶೆ ವ್ಯಕ್ತ ಮಾಡ್ತೀವಿ.